ವಸ್ತುಗಳೆಲ್ಲ ನುಚ್ಚು ನೂರಾಗಿ ಹೋದವು. ನನ್ನ ತಂಗಿ ಅಲ್ಲ, ನನ್ನ ಆಸೆಗಳನ್ನೇ ನುಚ್ಚು ನೂರಾಗಿ ನನ್ನ ಮುಂದೆ ಈ ರೀತಿ ಶೃಂಗರಿಸಿದ್ದಾರೆ. ಆಸ್ತಿ ಎಲ್ಲ ನಾನು ಅನುಭವಿಸಬೇಕಂತ ಅನ್ಕೊಂಡಿದ್ರೆ ಇದ್ದ ಆಸ್ತಿ ಎಲ್ಲ ನನ್ನ ತಂಗಿಯ ಪಾಲಾಗಿ ಹೋಯಿತು. ಇಲ್ಲ, ಸರಿಯಾದ ಸಮಯ ನೋಡಿ ಜಗದೀಶನ ಬಾಳಲ್ಲಿ ನಾನು ಭರವಸೆಯ ಬೆಳಕಾಗಿ ಹೋಗಲೇಬೇಕು. ಹೌದು, ಹೋಗ್ಲೇಬೇಕು. ಏನ್ ಮಾಡ್ತಿದ್ದೀರಾ? ಈ ಚಲುವೆ ಹೆಂಡತಿ ಎದುರು ಚೆನ್ನಿಗನಂತೆ ಕಾಣಲು ಶೃಂಗರಿಸಿಕೊಳ್ಳುತ್ತಿದ್ದೆ ರಾಜಶ್ರೀ. ರಾಮನಂತೆ ಕಾಣುವ ನನ್ನ ಗಂಡನಿಗೆ ಶೃಂಗಾರ ಯಾಕೆ? ಅಂತೂ ಆ ದೇವರು ನಾ ಬೇಡಿದ ಮಡದಿಯನ್ನೇ ನನಗೆ ಕೊಟ್ಟು ಪುಣ್ಯ ಕಟ್ಟಿಕೊಂಡ. ಕಾಮರತೆ ಅಂತಿರುವ ನಮ್ಮ ಜೋಡಿಯಲ್ಲಿ, ಅಂತರ ಆ ಜೋಡಿಯಲ್ಲಿ ಬನ್ನಿ ಹಾಯಾಗಿ ನಲಿಯೋಣ. राजी हो गई तो क्या करेगा काजी ಯಾಕಿಷ್ಟು ನಾಚಿಕೊಳ್ಳಕತ್ತೀರಿ ನಾನು ನೋಡಿ ಐ ಆಮ್ ಸಾರಿ ರುದ್ರೇಶ್ ಗಂಡ ಹೆಂಡರ ಹೊಸ ಹುರುಪಿನ ಹುಮ್ಮೆಸದಲ್ಲಿ ಈ ಸ್ನೇಹಿತ ಆಗಮನ ಅಪರಾಧವಾಯಿತು ಕ್ಷಮಿಸಬೇಕು ಅಂತೆ ನಾನು ನಿನಗೆ ಹೇಳಿದೆ ನೀನು ಬೇಗ ಮದುವೆ ಮಾಡಿಕೊಂಡು ಸಂಸಾರ ನೋಡು ಅಂತ ಬೇಡ ಮಾರಾಯ ಕೇಳ್ತೀಯೋ ನನ್ನ ಮಾತನ್ನ ಬೇಡ ಮಾರಾಯ ಬೇಡ ದೂರಿನ ಗುಡ್ಡ ಕಣ್ಣಿಗೆ ಚಂದ ಹೆಣ್ಣಿನ ಅಂದ ಸುಖ ಸವಿಬೇಕು ವಿನಾ ಸದಾ ಸಮೀಪದಲ್ಲಿಟ್ಟುಕೊಂಡು ಸ್ವಾತಂತ್ರ್ಯತೆಯನ್ನು ಕಳೆದುಕೊಳ್ಳಬಾರದು ರಾಜಶ್ರೀ ನೋಡು ರಾಜಶ್ರೀ ಇವನು ನಮ್ಮ ಊರಿನ ಏಕೈಕ ಡಾಕ್ಟರ್ ಅಲ್ಲದೆ ನನ್ನ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಬೇರೆ ಮರ್ತು ಬಿಟ್ಟಿದೆ ರಾಜಶ್ರೀ ನಿನಗೆ ಯಾವುದೇ ಚಿಕ್ಕ ಬೇನೆ ಬಂದರು ತಕ್ಷಣ ಬೇನೆಯನ್ನು ದೂರಕರಿಸುವ ದೇವರು ಇವರು ಹಾಗಾದ್ರೆ ತುಂಬಾ ಒಳ್ಳೆಯದೇ ಆಯ್ತು ತುಂಬಾ ದನಗಳಿಂದ ತುಂಬಾ ಬೇನೆಗಳು ನನ್ನ ಒಳಗೊಂಡಿದೆ ಅದನ್ನ ಆದಷ್ಟು ಬೇಗ ಇವರ ಕೈಯಿಂದ ತೀರಿಸಿಕೊಂಡು ವಿಮುಕ್ತಳಾಗ್ತೀನಿ
ಇನ್ನು ಮೇಲೆ ನೀವು ಯಾವುದಕ್ಕೂ ಡೋಂಟ್ ವರಿ ರಾಜಶ್ರೀ. ನಿಮಗೆ ತಲೆಬೇನೆ ಬಂದರೂ ಸರಿ, ತಕ್ಷಣವೇ ಹೇಳಿ ಕಳಿಸಿದರೆ ತೀರಿಯೇ ಹೋಯ್ತು. ಆ ತಕ್ಷಣವೇ ಬಂದು ಬಿಡುತ್ತೇನೆ. ಥ್ಯಾಂಕ್ ಯು. ಆಮೇಲೆ ನಿನ್ನ ಬಿಲ್ಲಿನ ಪಟ್ಟಿ ಮಾರುದ್ದು ಬರೆದು ಕಳಿಸಿಬಿಟ್ಟಿಯ ಮಾರಾಯ. ಏನು ರುದ್ರೀಶ, ದೇಹ ಬೇರೆ ಆದರೂ ಹೃದಯಗಳೆರಡು ಒಂದಾದಾಗ ನಿನಗಾಗಿ ಪ್ರಾಣ ಕೊಡಲು ಸಿದ್ಧನಾದ ಈ ಡಾಕ್ಟರ್ನಿಗೆ ಈ ರೀತಿ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ? ವಾವ್ ಡಾಕ್ಟರ್, ಎಂತ ಮಾತಾಡಿದ್ರಿ. ಇನ್ನು ಮುಂದೆ ನಿಮ್ಮ ಮಾರ್ಗದರ್ಶನದಲ್ಲೇ ನಾವಿಬ್ರು ಇರ್ತೀವಿ. ಆದ್ರೆ ಒಂದು ಮಾತು, ಪ್ರತಿದಿನ ನೀವು ಈ ಮನೆಗೆ ಬರ್ಲೇಬೇಕು. ಇದೇ ನನ್ನ ಆಣೆ ಆಗಿದೆ. ರುದ್ರೇಶ, ನಿಜವಾಗಲೂ ನೀನು ಭಾಗ್ಯಶಾಲಿ. ನಿನ್ನ ಮನಸ್ಸು ಒಂದಾಗಬೇಕಾದ್ರೆ ಸುಮಾರು 3 ವರ್ಷವಾದರೂ ಲೇಟ್ ಆಗಿರಬಹುದು. ಆದರೆ ನಿಮ್ಮ ಮಿಸ್ಸೆಸ್ ಮಾತ್ರ ನನ್ನ ಹೃದಯವನ್ನು ಬಹುಬೇಗ ಪರಿಚಯ ಮಾಡಿಕೊಂಡು ತನ್ನವರ ಸಾಲಿನಲ್ಲಿ ಸೇರಿಸಿಕೊಂಡಳಲ್ಲ, ಇದು ನನಗೆ ಬಹಳ ಸಂತೋಷವಾಯಿತು. ಅದಿರ್ಲಿ, ನೀನು ಬರುವಾಗ ನಮ್ಮ ಅಂಗಡಿ ಕಡೆ ಹಾದು ಬಂದೆಯೇನು? ಹೋಗಿದ್ದೆ ಮಾರಾಯ. ನಿಮ್ಮ ತಂದೆಯವರು ಕೊಳ್ತಿದ್ದರು. ಜಗದೀಶ್ನಿಗೆ ಬೇಗ ಬರಲು ಹೇಳಿದ್ದಾರೆ. ಯಾಕಂದರೆ ಅವರು ಊಟಕ್ಕೆ ಬರ್ತಾರಂತೆ. ಏನು, ಇನ್ನೂ ಜಗದೀಶ್ ಅಂಗಡಿ ಕಡೆ ಹೋಗಿಲ್ಲವೇ? ನಮ್ಮನ್ನಲ್ಲವೇ ಅವನು ತನ್ನ ಹೆಂಡತಿ ಜೊತೆ ಚಕ್ಕಂದವಾಡಿದರೆ ತಪ್ಪೇನು? ಚಕ್ಕಂದ ಹೊಡೆಯಲು ಅವನಿಂದ ಹಿರಿಯರ ಅನುಮತಿ ಪಡೆದು ಮದುವೆ ಮಾಡಿಕೊಂಡಿಲ್ಲ. ತಾನೊಪ್ಪಿದ ಹೆಣ್ಣು ಅಪ್ಪಿಕೊಂಡಾಗಷ್ಟೇ ಮಾತ್ರ. ಜಗದೀಶ್, ಜಗದೀಶ್, ಏ ಜಗದೀಶ್, ಏ ಜಗದೀಶ್, ಏನು ಇದು? ಬೇಗ ಅಂಗಡಿಗೆ ಹೋಗಿ ಅಪ್ಪನನ್ನು ಊಟಕ್ಕೆ ಕಳಿಸುವುದು ಬಿಟ್ಟು ಈ ರೀತಿ ಹೆಂಡತಿ ವ್ಯಾಮೋಹದಲ್ಲಿ ಮೈ ಮುರುತ್ತಾರೆ. ನಿನ್ನ ಮುಂದೆ ಗತಿ ನೀನು ಹೋಗಿರಬಹುದೆಂದು ತಿಳಿದು. ಅದೇನೇ ಇರಲಿ, ಇನ್ನು ಮುಂದೆ ನೀನು ಅಂಗಡಿಯಲ್ಲಿ ಸದಾ ಬಿದ್ದುಕೊಂಡಿರುವುದೇ ನಿನ್ನ ಕರ್ತವ್ಯ. ಆಗಲ್ಲ, ಬೇಗ ಊಟ ಮಾಡಿ ಹೋಗ್ಬಿಡ್ತೀನಿ. ಊಟ ಆಗಿಲ್ಲವೇ? ಇನ್ನೂ ಇಲ್ಲ. ಆಮೇಲೆ ಮಾಡುವಂತೆ. ಬೇಗ ಹೋಗು, ಅಪ್ಪನೆಲ್ಲ ಊಟಕ್ಕೆ ಕಳಿಸು, ಹೋಗು. ಅಂತೂ ತಮ್ಮನನ್ನು ಬಹು ಬೆದರಿಕೆಯ ಬಂಧನಲ್ಲಿ ಇಟ್ಟಿರುವಪ್ಪ. ಪರವಾಗಿಲ್ಲ, ನನ್ನ ಇಚ್ಛೆಯಂತೆ ನಡೆದರೆ ನನ್ನವರು ಉದ್ದೇಶ. ಎದುರು ಬಿದ್ದರೆ ಇದಿರು ನಿಂತು ನರಕ ಯಾತನೆ ಕೊಡುವ ನರಾಧಮ ನಾನೆಂಬುದು ನನ್ನ ತಮ್ಮನಿಗೆ ಚೆನ್ನಾಗಿ ಗೊತ್ತು. ಇರಲಿ ಮಿತ್ರ ಮಹಾಶಯರೇ, ಇವತ್ತು ನಿಮ್ಮ ಊಟ ನಮ್ಮ ಮನೆಯಲ್ಲಿ ಆಗಬಹುದಲ್ಲ? ಅಲ್ಲ, ಆಗ್ಬಹುದಲ್ಲ. ಹಾಗಾದ್ರೆ ನಡಿ, ನಮ್ಮಲ್ಲಿ ಊಟ ಮಾಡಿ ನಡಿ. ಸರಿ, ನಾನು ಹೇಳ್ಬೇಕಂತಾನೆ ಮಾಡಿದ್ದೆ. ಗೆಳೆಯರಿಬ್ಬರ ಮಾತುಗಳನ್ನ ಕೇಳುತ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಬನ್ನಿ, ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಮ್ಮೂರ ನಾಗರಿಕರಲ್ಲಿ ಈ ಕಂಪೌಂಡರ್ ಕಾಡೇಶಿನ ಕಳಕಳಿಯ ವಿನಂತಿ. ಕಾಲ್ರಾ ಬ್ಯಾನಿ ಊರೆಲ್ಲ ಹಬ್ಬಿ 10 ಮಂದಿನ ಹೊತ್ತು ಹೋದ ಮಣ್ಣಾಗ ಹಾಕಿದ್ದು ನಿಮಗೆಲ್ಲ ಗೊತ್ತಿದ್ದ ಮಾತಾಗ್ಯದ. ಅದು ಅಲ್ಲದ ದವಾಖಾನೆ ಪಲ್ಲಂಗ ಮ್ಯಾಗ ಇನ್ನು 20 ಮಂದಿನ ಎತ್ತೆತ್ತಿ ಒಗದಿದ್ದು ನಿಮಗ್ ಗೊತ್ತಿದ್ದ ಮಾತಾಗ್ಯದ. ಅದಕ್ಕಾಗಿ ನಮಗ ಮತ್ತು ನಮ್ಮ ಡಾಕ್ಟರ್ಗೆ ಚುಚ್ಚು ಮದ್ದು ಚುಚ್ಚೋದ್ರ ಸಲುವಾಗಿ ಸರ್ಕಾರದವರು ಸರ್ಕ್ಯುಲರ್ ಕಳಿಸಿರೋದು ನಿಮಗ್ ಗೊತ್ತಿದ್ದ ಮಾತಾಗಿದೆ. ಅಂತೆಯೇ ನಾನು ಮತ್ತು ನಮ್ಮ ಡಾಕ್ಟರ್ ಕೈಯಾಗ ಸೂಜಿ ಹಿಡ್ಕೊಂಡ ಹೋದವ್ರಿಗೆ ಬಂದವ್ರಿಗೆ ಕೂಡ ಚುಚ್ಚಾಕತ್ತಿರೋದು ಈಗಾಗಲೇ ಚುಚ್ಚಿಸಿಕೊಂಡವ್ರಿಗೆ ಗೊತ್ತಿದ್ದ ಮಾತಾಗ್ಯದ. ಅದಕ್ಕಾಗಿ ನಿಮಗ್ ಹೇಳ್ತೀನಿ, ಯಾರೂ ತಪ್ಪಿಸಿಕೊಳ್ಳದ ನಮ್ಮನ್ನ ಹುಡುಕ್ಯಾಡ್ಕೊಂತ ಬಂದ
ನಮ್ಮ ಕಡೆಯಿಂದ ಚುಚ್ಚಿಸಿಕೊಂಡ ಮುಕ್ತರಾಗಬೇಕಪ್ಪ. ಡನ್ 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 ಡನ್. ಅದು ಅಲ್ಲ, ಈ ಲೋಕದಲ್ಲಿ ಅಲ್ಲಲ್ಲಲ್ಲ ಅದು ಅಲ್ದ ಈ ಲೋಕದಲ್ಲಿ ಈ ಬ್ಯಾನಿ ಕಾಲಿಲ್ಲದವ್ರಿಗೆ ಬಲು ಲಗೂನ ಸೇರ್ಕೊಂಡು ಬಿಡ್ತೈತಿ. ಇರೋ ಅದೊಂದು ಕಾಲ ಹೋಗಿ ಬಿಡ್ತೈತಿ ನೋಡ್ರಿ. ಅದಕ್ಕಾಗಿ ಅಂತವ್ರ ನಮ್ಮನ್ನ ಹುಡುಕ್ಯಾಡ್ಕೊಂತ ಬಂದ ಪಟ್ಟನ ಚುಚ್ಚಿಸಿಕೊಂಡ ಮುಕ್ತರಾಗಬೇಕಪ್ಪ. ಪೋಜ್ ಕೊಟ್ಟಾನು ಹುಡುಗ, ಪೋಜ್ ಕೊಟ್ಟಾನು, ಪೋಜ್ ಕೊಟ್ಟಾನು, ಪೋಜ್ ನಂಬರ್ ಕೊಟ್ಟಾನು, ಪೋಜ್ ಕೊಟ್ಟಾನು ಹುಡುಗ, ಪೋಜ್ ಕೊಟ್ಟಾನು, ಪೋಜ್ ಕೊಟ್ಟಾನು, ಪೋಜ್ ನಂಬರ್ ಕೊಟ್ಟಾನು. ನಮ್ಮ ಕಾಲ ಹುಡುಗ, ನಮ್ಮ ನಾಡ ಹುಡುಗ, ನಮ್ಮ ನಾಡ ಹುಡುಗ ಕಾಲ ಬಂದ ದಾರ ಕಟ್ಟೆನು, ನಮ್ಮ ನಾಡ ಹುಡುಗ ಕಾಲ ಬಂದ ದಾರ ಕಟ್ಟೆನು. ಪೋಜ್ ಕೊಟ್ಟಾನು, ಪೋಜ್ ನಂಬರ್ ಕೊಟ್ಟಾನು, ಪೋಜ್ ಕೊಟ್ಟಾನು, ಪೋಜ್ ನಂಬರ್ ಕೊಟ್ಟಾನು. ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ ಸಂಜೆಗಳಿಂದ ನಿದ್ರೆ ಕೊಟ್ಟಾನು. ಮತ್ತೇನಪ್ಪ ಹಾಡಿಶಪ್ಪ ದಾರಾಗ ನಿಂತು ಏನೇನೋ ಹೊಯ್ಕೊಳಕತ್ತಿಲ್ಲ, ಏನ ಹೇಳಕತ್ತಿದ್ದಲ್ಲ, ಏನದ ಹೇಳದ? ಅಲ್ಲ, ಹಾ, ಊರೆಲ್ಲ ಸೇರಿ ಹೊಯ್ಕೊಳಕತ್ತೈತಲ್ಲ. ಏನಂತ? ಮುದ್ನೂರ್ ಮುರುಗ್ಯಾನ ಮಗಳಿಗೆ ಕಾಲ್ರಾ ಬ್ಯಾನಿ ಸೇರೈತಿ. ಇದ್ದ ಅದೊಂದು ಕಾಲ ಹೋಗಾಕತ್ತೈತಿ. ಅವಳನ್ನು ಊರಾಗ ಇಟ್ಕೋಬ್ಯಾಡ್ರಿ, ಜೋರಾಗಿ ಒದ್ದು ಊರ್ ಹೊರಗೆ ಹಾಕ್ರಿ ಅಂತ ಸರ್ಕಾರದವ್ರು ಸರ್ಕ್ಯುಲರ್ ಕಳಿಸ್ಯಾರ. ಅಂದ್ರೆ ಈಗ ನೀನು ನಾನು ಒದ್ದು ಹೊರಗಾಕಕ್ ಇಲ್ಲಿ ನಿಂತಿ ಅಂದಂಗಾಯ್ತ. ನೋಡ, ನಮ್ಮ ಕಡೆ ಸಟ್ನ ಚುಚ್ಚಿಸ್ಕೊಂಡಿ ನಿನಗ ಸೇರ್ಕೊಂಡ ಬ್ಯಾನಿ ಪಟ್ನ ಬಿಟ್ಟು ಹೋಗ್ತೈತಿ. ಇಲ್ಲದಿದ್ರ ನೀ ಒಬ್ಬಕ್ಕೆ ಸಾಯೋದಲ್ದ ಮತ್ 3-4 ಮಂದಿಗೆ ಚೀಟಿ ಕುಡಿಸೋದಂತೂ ಗ್ಯಾರಂಟಿ. ನೋಡ, ಚುಚ್ಚಂದಿ ಸೂಜಿ ತಗಡವನ, ಔಷಧ ತುಂಬಿದವನ ಅಂತ ಚುಚ್ಚ ಬಿಡ್ತೀನಿ. ಲಾ 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 ಅಲ್ಲ, ಆ ಬ್ಯಾನಿ ಕಾಲ್ ಇಲ್ದವ್ರಿಗೆ ಅಷ್ಟ ಬಂದೈತು, ಏನು ಕೈ ಇಲ್ದವ್ರಿಗೆ, ಕಣ್ಣು ಇಲ್ದವ್ರಿಗೆ ಎಲ್ಲಾರ್ಗಿ ಬಂದೈತು ಅಂತ? ದೇಹದ ಯಾವುದೇ ಭಾಗ ಅಂದ್ರೆ ಕೈ ಇಲ್ದವ್ರಿಗೆ, ಕಾಲ್ ಇಲ್ದವ್ರಿಗೆ, ಕಣ್ಣು ಇಲ್ದವ್ರಿಗೆ ಈ ಬ್ಯಾನಿ ಬಲು ಲಗೂನ ಸೇರ್ಕೊಂಡು ಬಿಡ್ತೈತಿ. ಅದಕ್ಕ ಕಾಳಿ ನಾ ಹೇಳಕತ್ತೀನಿ, ಪಟ್ನ ಚುಚ್ಚಿಸ್ಕೊಂಡು ಮುಕ್ತಾಗು ಅಂತ. ಲೇ ಲಾಲ್ಯ, ಕಾಲ್ ಇಲ್ದವ್ರಿಗೆ ನೀ ಚುಚ್ಚಿದ್ರ ನಿನಗೆ ಯಾರು ಚುಚ್ಚಬೇಕಲ್ಲ, ಕೈ ಇಲ್ದವಂಗ ಅಂತ? ನನಗೆ ಚುಚ್ತಾರ, ನನಗೆ ತಾಗಿದ್ದು ಚುಚ್ಚಿಕೊಳ್ಳಾಕ. ಹಾ ಹಾ ಹಾ, ಅಂದ್ರ ನಿನ್ನ ಮಾತಿನ ಅರ್ಥ ನಿನಗೆ ತಿಳಿಯಾಕತ್ತನ? ಕಾಲ್ ಇಲ್ದವ್ರಿಗೆ ಚುಚ್ಚಿ ಒದ್ದು ಹೊರಗೆ ಹಾಕ್ರಿ ಅಂದಾರ, ಮತ್ತ ನಿನಗ ಕೈ ಇಲ್ದವಂಗ ಯಾವ ಚುಚ್ಚಾಕ ಬರ್ಬೇಕಲ್ಲೇ ಬಾಡ್ಯ? ನಾನು ಮರ್ತಿ ಬಿಟ್ಟಿನ್ರಿ ಒಂದ್ 2 ನಿಮಿಷಕ್ಕೆ ನೋಡಿದ್ವಿ. ನಾವ್ ಕೈ ಇಲ್ಲಲ್ಲ, ಅಲ್ಲ ನಾವು ನಮ್ ಡಾಕ್ಟರ್ ಕಡೆಯಿಂದ ಮೊದಲ ಚುಚ್ಚಿಸಿಕೊಂಡ ಬರ್ತೀವ. ನಿಮ್ಮಂತ ಪೇಷಂಟ್ಗಳನ್ನ ರಿಪೇರಿ ಮಾಡೋದರ ಸಲುವಾಗಿ ಶಕ್ತಿ ಮೀರಿ ನಾವು ದುಡಿಕತ್ತಾಗ ನಮಗ ಚುಚ್ಚಾಕ ಹೊಂಟಿಯಲೆ ಒಗ್ಗಾಲಿ. ಅಲ್ಲ, ನಿನಗ ಚುಚ್ಚಾಕ ಬರ್ತೈತೇನ? ಚುಚ್ಚಿಸಿಕೊಂಡ ನೋಡಲ್ಲ ಒಂದಿಟ್ಟ. ಹೌದಲ್ಲ, ಚುಚ್ಚ ಬಾ, ಹಂಗಾದ್ರ ಒಂದು ಕೈ ನೋಡಿ ಬಿಡ್ತೀನಿ, ಆವಾಗ ತಗೊಂತೀನಿ ಒಂದು ಕೈ ನೋಡ್ತಾರ. ಈ ಕೈಯಲ್ಲಿ ಚುಚ್ಚಿಸಿಕೊಂಡ ಪೇಷಂಟ್ಗಳು ಬದುಕಿದ್ರ ಹೋಗಿ ಕೇಳ್ಕೊಂಡ ಬಾ, ನಾ ಹೆಂಗ ಚುಚ್ಚಿ ತೆಗಿತೀನಿ ಅಂತ. ಅವ್ರನ್ನ ಇವ್ರನ್ನ ಯಾಕ ಕೇಳೋದು? ಚುಚ್ಚಿಸ್ಕೊಳಕ ನಾ ಗಟ್ಟಿಯಾಗಿ ನಿಂತೀನಿ ಅಂದ್ಮೇಲೆ ಚುಚ್ಚಾಕ ನೀ ತಯಾರಾಗ, ಮುಂದಿನ ಮಾತು ಮುಂದೈತಿ. ಓಹೋ, ಈ ನಿನ್ನ ಕೆಂಪು ವರ್ಣದ ರೊಟ್ಟಿಗಳನ್ನು ಮುಟ್ಟೋ ಸೌಭಾಗ್ಯ ಆ ದೇವರು ಇವತ್ತು ನನಗ್ ಕೊಟ್ನಲ್ಲ. ಎಣ್ಣೆ ಹಾಕಿ, ಚಂದಂಗ ಎಣ್ಣೆ ಹಾಕಿ. ಹೋತಿಲ್ಲ ಎಣ್ಣೆ? ಹಾ,
ನೋಡ ಆ ಕಡೆ. ಅಯ್ಯಯ್ಯೋ, ಇಂತ ನಿನಗ ಒಂದು ಸ್ವಲ್ಪನು ಔಷಧ ಹಚ್ಚಲ್ದ ಸ್ವಲ್ಪನು ನೋವು ಆಗದ ಹಂಗ ಚೂಸುತ್ತೇನೆ ಕಾಳಿ. ಚುಸ್ತಿಲ್ಲ ನೋಡ್ ಈ ಕಡೆ. ಜಲ್ದಿ ಚುಚ್ಚಿಲೆ ಕಾಡಿಯ. ತಡಿಲಿ, ಕಾಡ್ಯ ಅನ್ಬೇಡ, ಡಾಕ್ಟರ್ ಡಾಕ್ಟರ್ ಅನ್ಬೇಕ. ಹೌದಲ್ಲ, ಡಾಕ್ಟರ್ ಚುಚ್ಚಿದ ಮೇಲೆ ಡಾಕ್ಟರ್ ಹೆಂಗ್ ಸುಸ್ತಿಲ್ಲ ಅದ್ರ ಮೇಲೆ ಚುಚ್ಚುತ್ತಾನೆ ಡಾಕ್ಟರ್. ಇಲ್ಲಿಗ ಆ ಕಡೆ ನೋಡ ಆ ಕಡೆ. ಅಯ್ಯೋ ಕೊಂದ್ಯೋ ಕಾಡಿಯ ಕೊಂದ್ಯೋ. ಅಯ್ಯಯ್ಯೋ ಸಿಕ್ಕೋತೋ, ಕೈಯಾಗ ಸಿಕ್ಕೊಂಡೈತೋ. ಅಯ್ಯೋ ತಕ್ಕೋರಲೆ ಹಿರ್ಕೋರಲೆ, ನೀನು ಸೂಜಿ ಹಿರ್ಕೋ. ಅಲ್ಲೋ ಕಾಳೆ, ಏ ಕಾಳಿ, ಹಾ? ನಿನ್ನ ಕಾಲ್ರ ಬ್ಯಾನಿ ಮೈ ಎಲ್ಲ ಹೊಕ್ಕಿ ಚುಚ್ಚಿದ ಸೈಜಿ ಸಹಿತ ಹೊರಗೆ ಬರವಾತ. ಸಟ್ನ ಡಾಕ್ಟರ್ ಕಡೆ ನಡಿ, ಆಪರೇಷನ್ ಮಾಡಿ ಪಟ್ನ ತೆಗಿಸ್ಬಿಡೋಣಂತ. ಲೇ ನಿಮ್ಮವನು ತನಗ ಕುಣಿಯಾಕ ಬರ್ಲಿಲ್ಲ ಅಂದ್ರ ನಲ್ಲ ಡೊಂಕ್ ಅಂದ್ರಂತ ಅಂತ ನನ್ನ ಮಗ ನೀನ. ಲೇ ನಿನಗ ಸುತ್ತಾಕ ಬರ್ಲಿಕ್ಕ ಯಾಕೆ ಚೂಸ್ತಿರೋ ನಿಮ್ಮವ್ರು ನೀವು? ಅಲ್ಲ, ಒಂದು ಸೂಜಿ ಸುಚ್ಚಿದ ತೆಗ್ಯಾಕ ಬರ್ಲಿಕ್ಕಂದ್ರ ಡಾಕ್ಟರ್ಕಿ ಕಲಿಸಿದ ನನ್ನ ಮಗಾರ ಯಾರು? ನಡಿಲ ನಡಿಯ ನಿಮ್ ಡಾಕ್ಟರ್ ತನ ಬಿಡದೆ ಇಲ್ಲ ನಾನು. ಬೈಬೇಡ ಬೈಬೇಡ, ಬಾ ಬೇಗ ಹೋಗಿ ಡಾಕ್ಟರ್ ಹೇಳ್ತಾ ಸುನಂತ. ಅಯ್ಯೋ ತೆಗ್ಯಾಕ ಬರೋಲ್ಲೋ ಕಾಡಿಯ, ತೆಗಿಯೋ. ಅಯ್ಯಯ್ಯೋ ಮೇಡಮ್ ಮಾರ ಹೋಗೋಣ ನಡಿ. ಎಲ್ಲಿ ಬಾ? ಡಾಕ್ಟರ್ ಹತ್ರ ಹೋಗಿ ಬೇಗ ತೆಗ್ಸೋಣ ಬಾ. ಹೌದಲ್ಲ, ಜಲ್ದಿ ಹೋಗೋಣ ಬಾರೋ ಮರ, ಜಲ್ದಿ ತೆಗಿಬೇಕು ಮತ್ತು. ನಿನ್ನ ಮರಿ ಸಿಗತಿ ಇಲ್ಲ ಇಲ್ಲ ಇಲ್ಲ, ನಿನ್ನ ಜೋಡಿ ಕಬಡ್ಡಿ ಅಡದೈತಿ, ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ನಾನೇನು ಮಾಡಲಿ? ದೈವ ಒಂದು ಬಗೆದ್ರೆ ನನ್ನ ಬಾಳಿನಲ್ಲಿ ಇನ್ನೊಂದೇ ನಡೆದು ಹೋಯಿತು. ಜಗದೀಶನ ಪಟ್ಟದರ್ಶಿಯಾಗಿ ಬೆಳೆಬೇಕೆಂದು ಆ ಕನಸುಗಳನ್ನ ಕಟ್ಟಿಕೊಂಡ ನನ್ನ ಕನಸು ಸುಟ್ಟು ಭಸ್ಮವಾಗಿ ಹೋಯಿತು. ಅವನ ಪ್ರತಿರೂಪ ನನ್ನ ಗರ್ಭದಲ್ಲಿ ಬೆಳೆಯಬೇಕಾದ್ರೆ ಇದ್ದು ನನ್ನ ತಂಗಿ 6 ತಿಂಗಳ ಗರ್ಭವತಿ. ಇಲ್ಲ,
ಇದನ್ನೆಲ್ಲ ನೋಡಿಕೊಂಡು ನನ್ನಿಂದ ಸಹಿಸೋದಕ್ಕಾಗ್ತಾ ಇಲ್ಲ. ಜಗದೀಶನ ಪಟ್ಟದರ್ಶಿ ಆಗಬೇಕಾದವಳು ನಾನು. ಅವನ ಪ್ರತಿರೂಪ ನನ್ನ ಗರ್ಭದಲ್ಲಿ ಬೆಳಿಬೇಕಿತ್ತು. ಹೇಗಾದ್ರೂ ಮಾಡಿ ಜಗದೀಶನ ಮನವೊಲಿಸಿ ಅದನ್ನ ಆಸೆಯನ್ನ ತೀರಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಂಗಿಯ ಗರ್ಭದಲ್ಲಿ ಅವನ ಪ್ರತಿ ಬೆಳೆದಿದೆ ಇದ್ರೆ ಅದನ್ನ ನೋಡಿಕೊಂಡು ನನ್ನಿಂದ ತಡೆದುಕೊಳ್ಳಕ್ ಆಗ್ತಾ ಇಲ್ಲ. ಜಗದೀಶ್ ಎಷ್ಟು ದಿನ ಅಂತ ನನ್ನಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದೆ. ನಾನು ಮಾತ್ರ ಒಂದಿಲ್ಲ ಒಂದು ದಿನ ನಿನ್ನನ್ನ ನನ್ನ ಬರಸೆಳೆದು ನನ್ನ ಆಸೆಗಳನ್ನ ಆದಷ್ಟು ಬೇಗ ತೀರಿಸ್ಕೊಳ್ತೀನಿ. ಆದ್ರೆ ಅದನ್ನ ತೀರಿಸ್ಕೊಳ್ಬೇಕಾದ್ರೆ ಡಾಕ್ಟರ್ ಉದ್ದೇಶನ ಕೈಚಳಕವನ್ನ ನಾನು ಅವನಿಂದ ಪ್ರತಿರೂಪವಾಗಿ ಇವರಿಗೆ ತೋರಿಸ್ಲೇಬೇಕು. ಹೌದು, ಅವನಿಂದನೇ ಸರಿಯಾದ ಪಾಠವನ್ನ ಇವರಿಗೆ ತೋರಿಸ್ಬೇಕು. ಏನ್ ಮಾಡ್ಬೇಕು? ಉದ್ದೇಶನ ಕೈ ಹಿಡಿದ ಮೇಲೇನೆ ಇವರಿಗೆ ಸರಿಯಾದ ಪಾಠ ಕಲಿಸಬೇಕಾಗತ್ತೆ. ಆದಷ್ಟು ಬೇಗ ಡಾಕ್ಟರ್ ನನ್ನ ಎದುರುಗಡೆ ಬಂದ್ಬಿಟ್ರೆ ನನ್ನ ಮನಸ್ಸಿನಲ್ಲಿರುವ ಭರಸೆಗಳನ್ನ ಅವನಿಂದ ನಾನು ತೀರಿಸಿಕೊಳ್ಳಲೇಬೇಕು. ಹಲೋ ರಾಜೇಶ್ವರಿ ದೇವಿ ಅವರೇನು ಸಂತೋಷದ ಕಾರಣದಲ್ಲಿ ಹಕ್ಕಿಯಂತೆ ಹಾರಾಡ್ತಿರುವಿರಲ್ಲ? ಈ ಹೆಣ್ಣು ಹಕ್ಕಿ ಎಷ್ಟು ಬೇಕಾದ್ರೂ ಹಾರಬಹುದು ನಿಜ. ಆದ್ರೆ ಜೊತೆಗೆ ಗಂಡು ಹಕ್ಕಿ ಇದ್ರೆ ಮುಗಿಲಿಗೆ ಮುದ್ದು ಕೊಟ್ಟು ಬರಬಹುದಲ್ವೇ? ರಾಜಶ್ರೀ, ನೀವು ಅದ್ಯಾವ ನಿಗೂಢ ಸಮಸ್ಯೆಗೆ ಸಿಲುಕಿ ಸಂಕಟ ಪಡುತ್ತಿರುವರಂತೆ ಕಾಣುತ್ತಿದೆ. ನಿಮ್ಮ ಪಾಲಿನ ಗಣಪತಿ ನಾನಾಗಲು ಸದಾ ಸಿದ್ಧ. ಬಿಡಿಸಿ ಹೇಳಬಾರ್ದೆ ತಮ್ಮ ಮನುಷ್ಯನ ಮರ್ಮ. ಹೇಳ್ತೀನಿ. ಅದಲ್ಲದೆ ನೀವು ನನ್ನ ಗಂಡನ ಎಲ್ಲಿದ್ದಾರೆ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಅವ್ರಿಗೇನಾಗಿದೆ? 100 ವರ್ಷ ತಪಗೆದ ಶಿವನ ಲಿಂಗವನ್ನ ತೆಗೆದುಕೊಂಡ ರಾವಣನಂತೆ ಗಟ್ಟಿಮುಟ್ಟಾಗಿ ಹಾಯಾಗಿದ್ದಾರೆ. ಆದ್ರೆ ಗಣಪತಿ ಆ ಶಿವಲಿಂಗನವನ್ನ ಶಿವನಿಗೆ ಅರ್ಪಿಸ್ತಾನಂತೆ ಬರ್ತಾನಂತ ಆ ದಾರಿಯನ್ನ ಕಾಯ್ತಿರುವ ಕಳವಳಿಸ್ತಾ ಇದ್ದೀನಿ ನಾನು. ರಾಜಶ್ರೀ, ನಾನು ಫ್ಯಾಮಿಲಿ ಡಾಕ್ಟರ್ ಅಂದ ಮೇಲೆ ನಿಮಗಾಗಿರುವ ರೋಗ ನಿರ್ಮೂಲನೆಯಾಗುವುದೇ ನನ್ನ ಮಹತ್ವದ ಕರ್ತವ್ಯ. ಹೇಳಿ, ಪ್ರಾಮಿಸ್ ಮನಸ್ಸಿನಲ್ಲಿ ಒಂದು ಬಿಡದೆ ಹೇಳಿದರೆ ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧ. ನಿಜವಾಗ್ಲೂ ನನ್ನ ಹೆಲ್ಪ್ ಮಾಡ್ತೀರಾ? ನೋಡಿ, ಆದಷ್ಟು ಬೇಗ ನನ್ನ ಮನಸ್ಸಿನ ಭಾವನೆ ಅರ್ಥಕೊಂಡು ನೀವು ಆ ಕೆಲಸವನ್ನ ಮುಗಿಸ್ತೀರಾ? ನನಗೆ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ರಾಜಶ್ರೀ, ಮನಸ್ಸಿನಲ್ಲಿ ಒಂದು ಬಿಡದೆ ಹೇಳಿದರೆ ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧ. ಹೇಳ್ತೀನಿ. ನೋಡಿ, ಅಂದು ನಾನು ಮದುವೆ ಆಗಿದ್ದು ನಿಜ. ಆದ್ರೆ ನಾನು ಕೈ ಹಿಡಿದು ಮದುವೆ ಆಗ್ಬೇಕಾದದ್ದು ಜಗದೀಶ್. ನನ್ನ ಹಸಮಣೆಯಲ್ಲಿ ಏರು ಧ್ವನಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ನಿಮಗೆ ಜ್ಞಾಪಕವಿದೆ? ಜ್ಞಾಪಕವಿದೆ ರಾಜಶ್ರೀ. ಜಗದೀಶನು ಕಾಲೇಜಿನಲ್ಲಿ ಪ್ರೀತಿಸಿ ಕೈ ಹಿಡಿಯುತ್ತೇನೆಂದು ಒಂದು ಹೆಣ್ಣಿಗೆ ಹೇಳಿ ಇಲ್ಲಿ ಬಂದು ನಿಮ್ಮ ತಂಗಿಯ ಕೈ ಹಿಡಿದಾಗ ನೀವೇ ಅವನಿಗೆ ಎಚ್ಚರಿಕೆ ಕೊಟ್ಟದ್ದು ನನಗೆ ಸಂಪೂರ್ಣ ಜ್ಞಾಪಕವಿದೆ. ಆದ್ರೆ ಕಾಲೇಜಿನಲ್ಲಿ ಕೈ ಹಿಡಿದು ಕುಣಿದಾಡಿದ್ದು ಬೇರೆ ಯಾರು ಅಲ್ಲ, ಆ ಹೆಣ್ಣು ನಾನೇ. ರಾಜಶ್ರೀ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಜಗದೀಶನ ಕೈ ಹಿಡಿದು ಅವಳ ಬಾಳ ಸಂಗಾತಿ ಆಗ್ಬೇಕಂತ ಆಸೆ ಪಟ್ಟೆ. ಆದ್ರೆ ನನ್ನ ತಂಗಿಗೆ ಮೋಸ ಆಗ್ತಾ ಇದೆ ಅಂತ ನನಗೆ ಮೋಸ ಮಾಡಿ ಆ ಜಗದೀಶ್ ಅವಳ ಕೈ ಹಿಡಿದ. ಆದ್ರೆ ಏನು ಮಾಡ್ಲಾರ್ದೆ, ದಿಕ್ಕೆ ತೋಚ್ಲಾರ್ದೆ ರುದ್ರೇಶನ ಕೈ ಹಿಡಿಬೇಕಾಯ್ತು. ರಣ ಹೇಳಿಯಂತೆ ಜೀವನ ಸಾಗಿಸ್ಬೇಕಾಯ್ತು ನಾನು. ಡೋಂಟ್ ವರಿ ಡಾರ್ಲಿಂಗ್, ನಿನ್ನ ಕಣ್ಣೀರಿನ ಕತೆ ಕೇಳಿ ನನ್ನ ಕರಳು ಹಿಡಿದಂತಾದವು. ನಿನಗಾಗಿ ನಾನು ಏನು ಮಾಡಲು ಸಿದ್ಧ. ಹೇಳಿ. ನೋಡಿ, ಅವರೇ ನನ್ನ ಪಾಲಿನ ದೇವರು ಅಂತ ಪೂಜೆ ಮಾಡ್ತಾ ಬಂದಿದೆ. ಹೇಗೂ ಅವರು ನನ್ನ ಕೈಗೆ ಸಿಗ್ಲಿಲ್ಲ. ಆದ್ರೆ ನನ್ನ ಗರ್ಭದಲ್ಲಿ ಅವರ ಪ್ರತಿರೂಪವಾಗಿ ಅವರ ಪಾಮು ನನ್ನ ಹೊಟ್ಟೆಯಲ್ಲಿ ಬೆಳಿಲೇಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಲೇಬೇಕು. ರಾಜಶ್ರೀ, ಅಣ್ಣ ತಮ್ಮಂದಿರ ಆಲಿಂಗನದಲ್ಲಿ ತೃಪ್ತಿ ಪಟ್ಟರೆ ವ್ಯಭಿಚಾರ ಮಾಡಿದಂತಾಗುವುದಿಲ್ಲವೇ? ನಿಜ, ವ್ಯಭಿಚಾರ ಮಾಡ್ದಂಗಾಗುತ್ತೆ. ಆದ್ರೆ ಅವನ್ನ ನನಗೆ ಮೋಸ ಮಾಡಬೇಕಾದ್ರೆ ಅದು ವ್ಯಭಿಚಾರ ಆಗಲಿಲ್ವೇ? ನೋಡಿ, ಇದಕ್ಕೆ ನೀವು ನನ್ನ ಕೈ ಹಿಡಿದು ಸಹಾಯ ಮಾಡಲೇಬೇಕು. ರಾಜಶ್ರೀ, ನಿಜವಾಗಲು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಆಸೆ ಈಡೇರುವವರೆಗೂ ನೀವು ನನ್ನ ಕೈ ಹಿಡಿದಕ್ಕೆ ಮಾತ್ರ ನಿಮಗೆ ಅವಕಾಶ. ಡೋಂಟ್ ವರಿ ಡಾರ್ಲಿಂಗ್, ಹಿಂದೆ ಆನಿನ ಉಗ್ರ ಆಶೆಗೆ ಬೇಟೆ ತಂದು ಹಾಕಲು ಸಮಗ್ರಸ್ಥನಾಗುತ್ತಾನೆ. ಜಗದೀಶನಿಗೆ ಹಲವಾರು ಬಗೆಯ ನಿನ್ನ ಬಗ್ಗೆ ಬೂಗ್ಯ ಹರಿಸುತ್ತೇನೆ, ಹಲವಾರು ಬಣ್ಣದ ಬೂಗ್ಯ ಹರಿಸುತ್ತೇನೆ. ಒಪ್ಪಿದರೆ ಒಳಿತು, ಒಪ್ಪದಿದ್ದರೆ ಲೀಲಾಜಾಲವಾಗಿ ನಿನ್ನ ಜಾಲದಲ್ಲಿ ಹಾಕಲು ನನ್ನಲ್ಲಿ ಹಲವಾರು ಬಗೆಯ ಔಷಧಿಗಳು. ಒಳ್ಳೇದೇ ಆಯ್ತು. ಆ ಔಷಧಿಯಿಂದಾದರೂ ಆ ಪೇಷಂಟ್ ಪರ್ಮನೆಂಟ್ ನಿನ್ನದಾಗಿರುವಂತೆ ಮಾಡುತ್ತೇನೆ. ಅಲ್ಲಿವರೆಗೆ ಬಾಹಿಗೆ. ಹಾಗೆ ಆಗ್ಲಿ. ಜಗದೀಶನಿಗೆ ಪಾಠ ಕಲಿಸಿ ಆ ಜಯಮಾಲೆ ನನ್ನ ಕೊರಳಿಗೆ ಬೀಳುವವರೆಗೂ ನಿಮಗೆ ನನ್ನನ್ನು ಮುದ್ದಿಸಲು ಮಾತ್ರ ಅವಕಾಶ. ರಾಜಶ್ರೀ, ಸತಿ ಸಾಧ್ವಿ ವ್ರತ ಭಂಗ ಮಾಡುವ ಮಂಗ ನಾನಲ್ಲ. ವ್ರತ ಮುಗಿದ ಮೇಲಾದರೂ ಪ್ರಸಾದ ನನಗೆ ನೀಡಿಯಲ್ಲ. ಖಂಡಿತವಾಗಿಯೂ ನೀಡುವೆ.
ಬನ್ನಿ ನನ್ನ ರಾಜ. ಜೊತೆ ಮಾಡಿದ ಜೊತೆ ಮಾಡಿದ ನನ್ನ ಬದಲು ಅಣ್ಣ ಬಂದಿದ್ದರೆ ನಿನ್ನ ಕಣ್ಣು ಕಿತ್ತು ಹಾಕುತ್ತಿದ್ದ. ಮಂಗಲ್ಯ ಭಾಗ್ಯ ಪಡೆದ ಮುತ್ತೈದೆ ನೀನು. ಮತ್ತೊಬ್ಬನ ತೋಳೆತ್ತೆಕ್ಕೆಯ ಔಷಧ ಬಯಸಲು ನಿನ್ನ ಗಂಡನೇನು ಸತ್ತು ಹೋಗಿಲ್ಲಮ್ಮ. ಮುಚ್ಚೋ ಬಾಯ್ನ. ನೀನು ನನ್ನನ್ನ ಜಾರಣೆ ಅಂತ ಕರೆದ್ರೂ ಸರಿ, ಆದ್ರೆ ಅದಕ್ಕೆ ಲೆಕ್ಕಿಸೋಳಲ್ಲ ನಾನು. ಒಂದು ಸಾರಿ ಹೆಣ್ಣಿಗೆ ಮೋಸ ಮಾಡಿ ನನ್ನ ಎದುರುಗಡೆ ಇರುವೆ ಗಂಡೆ ಚಕ್ಕಂದ ಆಡ್ಬೇಕಾದ್ರೆ ಇನ್ನೊಂದು ಗಂಡಿನೊಂದಿಗೆ ನಾನು ಚಕ್ಕಂದ ಆಡುವುದು ಅದು ಅನ್ಯಾಯವೂ ಅಲ್ಲ, ಅಧರ್ಮವೂ ಅಲ್ಲ. ನಾವು ಬಯಸದಂತೆ ಬರುತ್ತಿರೋ ಭಾಗ್ಯ ನಮ್ಮ ಕೈಯಲ್ಲಿ ಇದ್ದಿದ್ದರೆ ಕೈಲಾಸವನ್ನು ಕೂಡ ಕಂಡು ಬರಬಹುದಿತ್ತು ಈ ನರ ಜನ್ಮ. ಆದರೆ ದೈವಾಧೀನನಾದ ಮಾನವ ದೇವನ ನಿಯಮದಂತೆ ಸಾಗುವುದೇ ಸೃಷ್ಟಿಯ ಧರ್ಮ. ಆ ದೇವನೇ ಈ ರೀತಿ ಪ್ರಚೋದನೆ ಕೊಟ್ಟಿರ್ಬೇಕಾದ್ರೆ ಇದರಲ್ಲಿ ನನ್ನದೇನು ತಪ್ಪು? ಒಪ್ಪಿ ವರಿಸಿದ ಪತಿ ಇರಲು ಸತಿಯಾಗದೆ ಸೂಳೆಯಾಗುವೆ ಎಂದು ಹೇಳುವ ನಿನ್ನಂತ ಹೆಣ್ಣಿಗೆ ತಿಳಿಸಿ ಹೇಳಲು ನಾನು ಕೂಡ ಸಮರ್ಥನಲ್ಲ. ಮಚ್ಚೋ ಬಾಯಿ, ವ್ಯರ್ಥಗಳ ಮಾತುಗಳನ್ನ ನನ್ನ ಮುಂದೆ ಮಾತನಾಡಬೇಡ. ಒಂದು ಹೆಣ್ಣಿಗೆ ಮಾತು ಕೊಟ್ಟು ಅವಳ ಜೀವನವನ್ನೇ ಹಾಳು ಮಾಡೋದಕ್ಕೆ ನನಗೆ ನಾಚಿಕೆ ಆಗಲಿಲ್ಲವೇ? ನನ್ನ ಜೀವನವನ್ನೇ ಬೀದಿ ಪಾಲು ಮಾಡಿದೆಯಲ್ಲ. ನಿನ್ನೊಂದಿಗೆ ಮನಸ್ಸಿಲ್ಲ ಅಂದ್ರೂ ಸಹಿತ ಆ ರುದ್ರೇಶನ ಕೈ ಹಿಡಿದು ಜೀವನ ಮಾಡಬೇಕಾಯ್ತು. ರಣ ಹೇಳಿಯಂತೆ ನನ್ನ ಜೀವನವನ್ನ ಸಾಗಿಸಬೇಕಾಯ್ತು. ಆಗ ತಿಳಿಲಿಲ್ವೇ ಈ ಯೋಚನೆ? ಕಳೆದು ಹೋದ ವೇಳೆಗೆ ಆಮಂತ್ರಿಸಿದರೆ ಮತ್ತೆ ಮರಳಿ ಬಾರದು ರಾಜಶ್ರೀ. ನಮ್ಮ ದೈವದಲ್ಲಿ ಬರದಂತೆ ಬಾಳಬೇಕು ವಿನಃ ದೈವ ದೀಕ್ಷೆಗೆ ಎದುರಾಗಿ ಇಚ್ಛೆ ಮಾಡಬಾರದು. ದೈವದಲ್ಲಿ ಬರೆದಿದೆ ಅಂತ ದೈವ ವಿರುದ್ಧವಾಗಿ ನಾನು ಇನ್ನೊಬ್ಬರ ಜೊತೆ ಚಕ್ಕಂಡ ಆಡಬೇಕೆ? ಅದನ್ನ ದಾರಿ ತೋರಿಸಿಕೊಟ್ಟವನು ನೀನೇ ಅಲ್ಲ.
ನಾನು ಮನಸ್ಸು ಮಾಡಿದ್ದು ನಿನ್ನ ಕೈ ಹಿಡಿದು ಜೀವನ ಸಾಗಿಸಬೇಕಂತ ನೂರಾರು ಆಸೆಗಳು ಕನಸುಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಅದನ್ನೆಲ್ಲ ನುಚ್ಚು ನೂರು ಮಾಡಿದವನು ನೀನು. ಈಗ ಅದನ್ನ ಬರಿಸಿಗೆ ಪರಪುರುಷನೊಂದಿಗೆ ನಾನು ಚಕ್ಕಂದ ಆಡ್ತಾ ಇದ್ದೀನಿ. ಅದನ್ನ ದಾರಿ ಮಾಡಿಕೊಟ್ಟವನು ನೀನೇ ಅಲ್ಲವೇ? ನೋಡು ಜಗದೀಶ್, ಇನ್ನು ಅವಕಾಶವಿದೆ. ಇನ್ನೊಬ್ಬನ ಜೊತೆ ನಾನು ಪರಪುರುಷನೊಂದಿಗೆ ಚಕ್ಕಂದವಾಡುವುದು ನನಗೂ ಮನಸ್ಸಿಲ್ಲ. ಆ ಆಸೆ ಕನಸುಗಳನ್ನ ನಿನ್ನಿಂದ ತೀರಿಸ್ಕೊಳ್ಬೇಕು. ನಿನ್ನಿಂದ ನನ್ನ ಗರ್ಭದಲ್ಲಿ ಪ್ರತಿ ರೂಪ ಮೂಡಬೇಕು ಅಂತ ಆಸೆ ಇದೆ. ಅದ ನಿನ್ನಿಂದನೇ ಸಾಧ್ಯ. ದಯವಿಟ್ಟು ಈ ಮಾತನ್ನ ನಡೆಸ್ಕೊಡ್ತೀಯಾ? ಸಾಕು ಮಾಡು ನಿನ್ನ ಮನ್ಮತ ಅವ್ಯಾಖ್ಯವನ್ನು. ಅಣ್ಣನ ಹೆಂಡತಿ ಹೆತ್ತ ತಾಯಿಯ ಸರಿ. ಬಾರಿ ಬಾರಿಗೆ ನನ್ನನ್ನು ಈ ರೀತಿ ಕರೆದಿ ಆದರೆ ನಿನ್ನ ಕೈಕಾಲು ಕಡಿಸಿ ಆ ಜನ್ಮ ಪರ್ಯಂತ ಸಂಕಟ ಪಡುವ ಸಮಯ ತಂದೊಡ್ಡಬೇಕಾಗುತ್ತದೆ. ಮಚ್ಚ ಬಾಯಿ, ಹುಚ್ಚು ನಾಯಿ. ಏ ಜಗದೀಶ, ಇಲ್ಲಿ ನಡೆದ ವಿಷಯಗಳನ್ನ, ನಮ್ಮ ಕಾಮ ದೃಶ್ಯದ ಬಗ್ಗೆ ಏನಾದ್ರೂ ನಿಮ್ಮಣ್ಣನ ಹತ್ರ ನೀನು ಹೇಳಿದ್ದೇ ನಿಜವಾದ್ರೆ ಸರಿಯಾದ ಸಮಯ ನೋಡಿ ನಿನ್ನ ಮೈ ಚರ್ಮ ಸುರಿಸಬೇಕಾದೀತು. ಎಚ್ಚರ. ಹಿಡಿದವಳಂತೆ ಒದರಿ ಬೆದರಿಸಬೇಡ. ನಾ ಮೆಚ್ಚಿದ ಮಡದೆಯನ್ನು ಕಟ್ಟಿಕೊಂಡು ಮನೆ ಬಿಟ್ಟು ಹೋಗುವೆ ಹೊರತು ನಿನ್ನ ಅಧಿಕಾರದ ಅರಗಿಳಿಯಾಗಿರಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಬರ್ತೀನಿ, ಆದರೂ ಆ ಡಾಕ್ಟರ್ನ ಸಂಘವನ್ನು ಇಲ್ಲಿಗೆ ಸಾಕು ಮಾಡು. ಮುಂದುವರೆದರೆ ಹೊಂದಿಯಾಗುವೆ ಜೋಕೆ. ರಣ ಹೇಳಿ, ಏನೋ ಒಂದೇ ನೀನು ಈ ವಿಷಯವನ್ನ ನಿನ್ನ ಅಣ್ಣನ ಹತ್ರ ಹೇಳ್ತೀಯ? ಇಲ್ಲ ಇಲ್ಲ, ಸರಿಯಾದ ಸಮಯ ನೋಡಿ ಇವನಿಗೆ ಹುಚ್ಚು ಹಿಡಿಯುವ ಚುಚ್ಚುಮದ್ದನ್ನು ಹಾಕಿ ಬಾಯಿ ಮುಚ್ಚಿಸಲೇಬೇಕು. ಇಲ್ಲ, ಈಗ್ಲೇ ಮಾಡ್ಬೇಕು.